ನಮಸ್ತೆ. ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಇವತ್ತು ತಾರೀಖು 24. ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಿರುವಾಗ ಅಚಾನಕ್ಕಾಗಿ ನನ್ನ ಸ್ಟೂಡೆಂಟಿಂದ ಒಂದು ವಾಯ್ಸ್ ನೋಟ್ ಬಂತು. ಓಕೆ, ಸೊ ಅದರಲ್ಲಿ ನನಗೆ ಗುರು ಪೂರ್ಣಿಮೆದ ವಿಶಸ್ಸನ್ನು ತಿಳಿಸ್ಯಾರೆ. ಆಲ್ಸೋ ಗುರು ಮಂತ್ರವನ್ನು ಚಾಂಟ್ ಮಾಡಿ ಅವರವರ ಅಭಿಪ್ರಾಯವನ್ನು ನನಗೆ ರೆಕಾರ್ಡ್ ಮಾಡಿ ಕಳಿಸ್ಯಾರೆ. ಹಾಗೆ ಆ ರೆಕಾರ್ಡ್ ಮಾಡಿರೋ ಅವ್ರ ಉದ್ದೇಶ ಅದನ್ನು ನಾನು ಶೇರ್ ಮಾಡಲಿ, ನಿಮ್ಮೆಲ್ಲರ ಜೊತೆಗೆ ಹಂಚ್ಕೊಳ್ಳಿ ಅಂತ. ಆ ಕ್ಯಾಮ್ರಾ ಮುಂದೆ ಅವ್ರಿಗೆ ಬರೋಕ್ಕೆ ಮುಜುಗರ ಅಥವಾ ಅವ್ರಿಗೆ ಭಯ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಿಜವಾಗ್ಲೂ ಸರ್ಪ್ರೈಸಿಂಗ್ ಆಗಿತ್ತು ಆ ಒಂದು ರೆಕಾರ್ಡ್ಸು. ಒಬ್ಬ ಟೀಚರು ಏನು ಹೇಳ್ತಾರೋ ಅದನ್ನು ಸ್ಟೂಡೆಂಟ್ ಫಾಲೋ ಮಾಡಿದ್ರೆ ಅವ್ರ ಲೈಫಲ್ಲಿ ನಿಜವಾಗ್ಲೂ ಬೆಳಕು ಅನ್ನೋದು ಬಂದೇ ಬರುತ್ತೆ. ನನ್ನ ಟೀಚರ್ ನನಗೇನು ಹೇಳ್ಕೊಟ್ಟಿದ್ರು ಅದನ್ನು ನಾನು ಫಾಲೋ ಮಾಡಿದೆ. ಹಾಗೆ ನಾನು ಏನು ಹೇಳ್ಕೊಟ್ಟಿದ್ದೀನೋ ಅದನ್ನು ನನ್ನ ಸ್ಟೂಡೆಂಟ್ ಫಾಲೋ ಮಾಡಿ ಅವ್ರ ಲೈಫನ್ನು ಬೆಳಕು ಮಾಡ್ಕೊಂಡಿದ್ದಾರೆ, ಬ್ರೈಟ್ ಮಾಡ್ಕೊಂಡಿದ್ದಾರೆ. ತುಂಬ ಬ್ರೇವ್ ಆಗಿ ಬರುವಂತಹ ಚಾಲೆಂಜಸನ್ನು ಫೇಸ್ ಮಾಡಿ ಇವತ್ತು ಅವರು ಬದುಕ್ತಾ ಇದ್ದಾರೆ, ಒಳ್ಳೆಯ ಜೀವನ ನಡೆಸ್ತಾ ಇದ್ದಾರೆ. ಇರ್ಬೋದು ಸ್ಟ್ರಗಲ್ ಇನ್ನೂ ಮಾಡ್ತಾ ಇರ್ಬೋದು, ಆದರೂ ಕೂಡ ಆ ಸ್ಟ್ರಗಲನ್ನು ಫೇಸ್ ಮಾಡೋಕ್ಕೆ ಧೈರ್ಯದಿಂದ ಇರೋವಂತಹ ಒಂದು ತಾಳ್ಮೆ ಮತ್ತು ಧೈರ್ಯ ಮತ್ತು ಆ ಒಂದು ಕ್ಷಮತೆ ಇದೆಯಲ್ಲ, ಅದು ನಿಮ್ಮೆಲ್ರಿಗೂ ಬಹುಶಃ ಉದಾಹರಣೆ ಆಗ್ಬೋದು. ಯಾರ ಲೈಫಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬಂದಿರಲಿ, ಆ ಕಷ್ಟಗಳನ್ನು ಸಹಿಸ್ಕೊಳ್ಳಿ ಅಂತಲೇ ಮನುಷ್ಯನನ್ನಾಗಿ ಹುಟ್ಟಿಸ್ತಾರೆ ದೇವರು. ಓಕೆ, ಆ ಕಷ್ಟಗಳನ್ನು ಫೇಸ್ ಮಾಡಬೇಕು, ಆ ಚಾಲೆಂಜಸ್ಸಿಂದ ಹೊರಗಡೆ ಬರಬೇಕು. ಯಾರಾದರೂ ಆ ಥರ ಚಾಲೆಂಜಸ್ಸನ್ನು ಫೇಸ್ ಮಾಡ್ತಾಯಿದ್ರೆ ಅವ್ರಿಗೆ ನೀವು ಗೈಡ್ ಮಾಡಬೇಕು. ಇಲ್ಲೇ ಒಬ್ಬ ಮನುಷ್ಯನಿಗೆ ಹೆಲ್ಪ್ ಮಾಡುವಂತಹ ಒಂದು ನೇಚರನ್ನು ಯೂನಿವರ್ಸು ನಮಗೆ ಕೊಟ್ಟಿದ್ದಾರೆ. ಸೊ ಅದನ್ನೇ ನಾನಿಲ್ಲಿ ಫಾಲೋ ಮಾಡ್ತಾಯಿದ್ದೀನಿ. ರೆಕಾರ್ಡ್ಸಲ್ಲಿ ನನ್ನ ಬಗ್ಗೆ ಏನಾದರೂ ಹೇಳಿದ್ದಾರೆ ಅಂದರೆ ಅದು ನಾನು ನನ್ನ ಗುರುಗಳಿಂದ ನನಗೆ ಗೈಡ್ ಮಾಡಿರ್ತಕ್ಕಂಥ ಗೈಡ್ಸಿಂದ ನಾನು ಕಲ್ತಿರೋದು. ನನ್ನ ಜೀವನದಲ್ಲಿ ನಾನೇನಾದರೂ ಕಲ್ತ್ಕೊಂಡಿದ್ದೀನಿ ಅಂತಂದರೆ ಅದು ನನಗೆ ಗುರು ಗೈಡ್ಸ್, ಯೂನಿವರ್ಸ್ ಬ್ಲೆಸ್ಸಿಂಗ್ಸಿಂದ ಕೊಟ್ಟಿರ್ತಕ್ಕಂಥ ಒಂದು ಎನರ್ಜಿ. ಅದನ್ನು ನಾನು ಫಾಲೋ ಮಾಡ್ತಾ ಬಂದೆ. ಸೊ ಅದನ್ನೇ ನಾನು ಇನ್ನೊಬ್ರಿಗೆ ಫಾಲೋ ಮಾಡಿ ಅಂತ ಹೇಳ್ತಿರ್ತೀನಿ. ತುಂಬ ಹಾಡಿ ಹೊಗಳಿದ್ದಾರೆ ಅಂತಲೇ ಹೇಳ್ಬೋದು. ಅಟ್ಟಕ್ಕೇರಿಸಿದ್ದೀರ ಅಂತಂದರೆ ಇಲ್ಲ ಅಂತ ಅವ್ರು ಹೇಳ್ತಾರೆ. ಬಟ್ ಅದನ್ನು ನಾನು ರೆಕಾರ್ಡ್ ಮಾಡಿಲ್ಲ. ಜಸ್ಟ್ ಅವ್ರು ಏನು ನನಗೆ ಸರ್ಪ್ರೈಸಿಂಗ್ ಆಗಿ ಕೊಟ್ಟಿದ್ದಾರೋ ಆ ಒಂದು ವಿಡಿಯೋ ರೆಕಾರ್ಡನ್ನು ನಾನು ನಿಮಗಿಲ್ಲಿ ತೋರಿಸ್ತೀನಿ. ಸೊ ಅವರ ಮಾತನ್ನು ಸ್ವಲ್ಪ ಕೇಳಿ. ಅವ್ರು ನನಗೆ ಹೊಗಳಿದ್ದಾರೆ ಅಥವಾ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಲ, ಬಟ್ ಅವ್ರ ಜೀವನದಲ್ಲಿ ಕೆಲವೊಂದು ಕಷ್ಟಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ. ಓಕೆ, ಅದರಿಂದ ಪಾರಾಗೋಕ್ಕೆ ಏನಾಯಿತು ಅನ್ನೋದನ್ನು ಅವರು ತಿಳಿಸ್ಕೊಟ್ಟಾರೆ. ಬಹುಶಃ ಇದು ನಿಮಗೂ ಹೆಲ್ಪ್ ಆಗ್ಬೋದು. ಓಕೆ, ಸೊ ನಂತರ ಬೇರೆಯವ್ರಿಗೂ ಹೆಲ್ಪ್ ಮಾಡೋರಿರ್ತಾರೆ ಈ ಭೂಮಿ ಮೇಲೆ. ಓಕೆ, ಸೊ ಅದೆಲ್ಲ ಯಾರ ಜೊತೆಗಿರಬೇಕು, ಯಾರ ಗೈಡೆನ್ಸಿಂದ ಮುಂದೆ ಸಾಗಬೇಕು ಅನ್ನೋದೆಲ್ಲವೂ ಡೆಸ್ಟಿನಿಲಿರುತ್ತೆ. ಸೊ ನನ್ನ ಲೈಫಲ್ಲಿ ಬಂದಿರತಕ್ಕಂಥ ಸ್ಟೂಡೆಂಟ್ ಏನಿದ್ದಾರೆ, ಸೊ ಅದು ಕೂಡ ಡೆಸ್ಟಿನಿ. ಸೊ ಇಲ್ಲದಿದ್ದರೆ ಅವ್ರು ಬೇರೆಯೇ ಏನೋ ಆಗ್ತಿದ್ರು. ಓಕೆ, ಯಾಕಂದರೆ ಈ ಭೂಮಿ ಮೇಲೆ ಸುಮಾರು ಟೀಚರ್ಸ್ ಇರ್ತಾರೆ. ಓಕೆ, ಬಟ್ ಅದರಲ್ಲಿ ಯಾವುದೋ ಒಬ್ಬ ಟೀಚರ್ ನಮ್ಮನ್ನು ಕಾಪಾಡ್ತಾ ಇರ್ತಾರೆ. ಅದೇ ಥರ ಇಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗಿದೆ ಅಷ್ಟೇ. ಓಕೆ, ಅದೊಂದು ವೀಡಿಯೋನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಜೀವನದಲ್ಲಿ ಬರುವಂಥ ಚಾಲೆಂಜಸ್ನ ಧೈರ್ಯದಿಂದ ಫೇಸ್ ಮಾಡಿ. ಓಕೆ, ಹಾಗೆ ನಿಮ್ಮನ್ನು ನೀವು ಲೀಡ್ ಮಾಡ್ಕೊಳ್ಳೋಕ್ಕೆ ಸ್ಟ್ಯಾಂಡ್ ತಗೊಳ್ಳಿ. ಸೆಲ್ಫ್ ಲವ್ ಮಾಡಿ, ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ, ಯೂನಿವರ್ಸಿಗೆ ಸಾರಿನೂ ಕೇಳ್ತಾಯಿರಿ. ಗೊತ್ತಿಲ್ಲದೋ ಏನೋ ತಪ್ಪು ನಡೀತಾ ಇರುತ್ತೆ. ಓಕೆ, ಸಮ್ಟೈಮ್ಸ್ ನಾವು ಸಣ್ಣ ಇರುವೇನಾದರೂ ಸಾಯಿಸ್ತೀವಿ, ಸೊಳ್ಳೆನಾದ್ರು ಸಾಯಿಸಿರ್ತೀವಿ. ಓಕೆ, ಗೊತ್ತಿದ್ದು ಸಾಯಿಸಿರ್ತೇವೋ ಗೊತ್ತಿಲ್ಲದೆ ಸಾಯಿಸಿರ್ತೇವೋ ಏನೋ ಒಂದು ಆಗಿರುತ್ತೆ. ಒಟ್ಟಿನಲ್ಲಿ ಏನಾದ್ರು ಒಂದು ಸಣ್ಣ ಸಣ್ಣ ಕರ್ಮಗಳು ನಮ್ಮ ಕಡೆಯಿಂದ ಆಗ್ತಾ ಇರುತ್ತೆ. ಹಾಗಾಗಿ ಯೂನಿವರ್ಸಿಗೆ ಸಾರಿ ಕೇಳ್ತಾಯಿರಿ. ಓಕೆ, ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡ್ತಾರೆ. ನಿಮ್ಮ ಲೈಫಲ್ಲಿ ಏನು ಸಿಕ್ಕಿದೆಯೋ ಅದಕ್ಕೆ. ಯಾಕಂದರೆ ಕಣ್ಣು, ಮೂಗು, ಬಾಯಿ ಎಲ್ಲ ಯೂನಿವರ್ಸ್ ನಮಗೆ ಕೊಟ್ಟಿದ್ದಾರೆ, ಸರಿಯಾಗಿ ಕೊಟ್ಟಿರ್ತಾರೆ. ಓಕೆ, ನಿಮ್ಮ ಕೈಯಲ್ಲಿ ಏನೋ ಒಂದು ಮೊಬೈಲ್ ಇದೆ ಅಂದರೆ ಅದನ್ನು ಕೂಡ ಯೂನಿವರ್ಸೇ ಕೊಟ್ಟಿರ್ತಾರೆ. ಓಕೆ, ಸೊ ಹೀಗೆ ಸಣ್ಣ ಸಣ್ಣ ವಿಚಾರಕ್ಕೂ ನೀವು ಥ್ಯಾಂಕ್ ಯು ಹೇಳ್ತಾ ಹೋಗಿ, ಗ್ರೇಟ್ಫುಲ್ ಫೀಲ್ ಮಾಡ್ತಾಯಿರಿ. ಹಾಗೆ ನೀವು ಎಷ್ಟೇ ಉನ್ನತ ಸ್ಥಾನಮಾನಕ್ಕೆ ಹೋಗಿದ್ದರೂ ಕೂಡ ಗ್ರೌಂಡೆಡ್ ಆಗಿರಿ. ಇಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋ ಅಂಥದ್ದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ರೆಕಾರ್ಡನ್ನು ಫುಲ್ ನೋಡಿ. ಓಕೆ, ಥ್ಯಾಂಕ್ ಯು ಅಂಜಲಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.
ನಮಸ್ಕಾರ ವಿದ್ಯಾಶ್ರೀ ಮೇಡಮ್. ಗುರು ಪೂರ್ಣಿಮದ ಆರ್ಥಿಕ ಶುಭಾಶಯಗಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೊ ಒಬ್ಬ ವ್ಯಕ್ತಿಯ ಲೈಫಲ್ಲಿ ಗುರು ತುಂಬಾನೇ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿತ್ವನ ಚೇಂಜ್ ಆಗುತ್ತೆ ಅಂದ್ರದು ಕೇವಲ 3 ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ. ಒಬ್ಬ ವ್ಯಕ್ತಿನ ನಿಸ್ವಾರ್ಥದಿಂದನೇ ವ್ಯಕ್ತಿಯ ಯಶಸ್ಸು ನೋಡೋರಂದ್ರೆ ಒಂದು ತಂದೆ ತಾಯಿ ಮತ್ತೆ ಒಂದು ಗುರು. ಅಂತ ಗುರು ಒಬ್ಬರಲ್ಲಿ ನಾನು ವಿದ್ಯಾಶ್ರೀ ಮೇಡಮ್ನ ತುಂಬಾನೇ ಇದನ್ನು ಮಾಡ್ತೀನಿ, ಗೌರವ ಕೊಡ್ತೀನಿ. ಸೊ ಒಂದ್ ರೀತಿ ಅವರು ಫೇವ್ರೆಟ್ ಟೀಚರ್ ಅಂತಾನೆ ಹೇಳಕ್, ಲೈಫ್ನ ಹೆಂಗೆ, ಜೀವನನ ಹೆಂಗೆ ಇದು ನಡೆಸ್ಬೇಕು, ಏನಾದ್ರೂ ಯಶಸ್ವಿ ಮಾಡ್ಬೇಕಂದ್ರೆ ಗುರು ಬಹಳ ಇಂಪಾರ್ಟೆಂಟು. ನಾನು ವಿದ್ಯಾಶ್ರೀ ಮೇಡಮ್ ಹತ್ರ ಏಂಜಲ್ ಕ್ಲಾಸ್ನ ತಗೊಂಡಿದ್ದೀನಿ, ಮನಿ ರೇಖಿನ ತಗೊಂಡಿದ್ದೀನಿ. ಅದ್ರ ಜೊತೆ ಅವ್ರ ಹತ್ರ ತುಂಬಾ ಸಲ ನಾನು ಹೀಲಿಂಗ್ ತಗೊಂಡಿದ್ದೀನಿ ನನ್ನಲ್ಲಿ. ಮತ್ತೆ ಅದ್ರ ಜೊತೆಗೆ ಅವ್ರು ಟ್ಯಾರೋ ರೀಡಿಂಗ್ ಹೇಳ್ತಾರಲ್ಲ, ಇಸ್ ಅಮೇಝಿಂಗ್ ಟ್ಯಾರೋ ರೀಡಿಂಗ್. ಅವರು ಒಳ್ಳೆ ಟ್ಯಾರೋ ರೀಡಿಂಗ್ ಟೀಚರ್ ಅಂತ ಹೇಳ್ಬೇಕು. ಅವ್ರು ಹೇಳೋ ಪ್ರತಿಯೊಂದನ್ನು ಆನ್ಸರ್ ಇದೆಲ್ಲ, ಪ್ರತಿಯೊಂದು ಪರಿಹಾರ ಇದೆಲ್ಲ ಅಕ್ಯುರೇಟ್ 100% ನಿಜ ಆಗುತ್ತೆ. ಆ ವಿದ್ಯಾಶ್ರೀ ಎಷ್ಟು ತಾಳ್ಮೆ ಇದೆ ಅಂದ್ರೆ ಅವ್ರಿಗೆ ತುಂಬಾನೇ ಗುರುವಿನ ಹತ್ರ ಎಷ್ಟು ತಾಳ್ಮೆ ಇರ್ಬೇಕು ಅಷ್ಟು ತಾಳ್ಮೆ ಅವ್ರ ಹತ್ರ ಇದೆ. ನಂದು ಎಷ್ಟೋ ಪರ್ಸನಲ್ ಪ್ರಾಬ್ಲಮ್, ವೈಯಕ್ತಿಕ ಎಷ್ಟೋ ಪ್ರಾಬ್ಲಮ್ಗೆ ಅವ್ರು ಇಷ್ಟು ತಾಳ್ಮೆಯಿಂದ ಸೊಲ್ಯೂಷನ್ ಕೊಟ್ಟಿದ್ದಾರೆ ಅಂದ್ರೆ. ಸೊ ನಾನ್ ತುಂಬಾ ನೆಗೆಟಿವ್ ಅಂದ್ರೆ ನೆಗೆಟಿವ್, ಯಾವತ್ತೂ ನನ್ನ ಪಾಸಿಟಿವ್ ವರ್ಡ್ಸ್ ಮಾತಾಡೋದು ಕಮ್ಮಿ. ಅಷ್ಟು ನೆಗೆಟಿವ್ ಇರೋ ಒಬ್ಬ ವ್ಯಕ್ತಿನ ಎಷ್ಟು ಪಾಸಿಟಿವ್ ಆಗಿ ತಂದಿದ್ದಾರೆ ಅಂದ್ರೆ, ಎಷ್ಟು ತಾಳ್ಮೆಯಿಂದ ಇದ್ದಾರೆ ಅಂದ್ರೆ. ನಾನು ಪ್ರತಿ ಸಲನು, ಪ್ರತಿದಿನ, ಪ್ರತಿ ಸೆಕೆಂಡ್ ಯಾವಾಗ್ಲೂ ಅವ್ರಿಗೆ ಮೆಸೇಜ್ ಹಾಕ್ಲಿ, ಕಾಲ್ ಮಾಡಿ, ವಿತೌಟ್ ಸೆಕೆಂಡ್ ಅವ್ರು ನೋಡಿ ಕ್ಷಣನೇ ಅವ್ರು ಅವತ್ತು ನಂಗೆ ರಿಪ್ಲೈ ಕೊಡ್ತಾರೆ. ಅವರು ಅಷ್ಟು ಸಪೋರ್ಟ್ ಆಗಿ, ಅಷ್ಟು ಡೀಟೇಲ್ಸ್ ಆಗಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಮೇಡಮ್ ಅವರು. ಅವ್ರ ಹತ್ರ ನಂಗೆ ಕಲಿಯೋಕ್ ತುಂಬಾನೇ ಇದೆ ಮೇಡಮ್ ಹತ್ರ. ಅವ್ರ ಹತ್ರ ಎಷ್ಟು ಕಲ್ತ್ರು ಕಮ್ಮಿನೇ ಅಂತ ಹೇಳ್ಬೇಕು ನಾನು. ಅವರು ರೀಡಿಂಗ್ ಕೊಡೋದಾಗ್ಲಿ, ರೇಖಿನ ಹೇಳೋದಾಗ್ಲಿ, ಸೊ ಮನಿ ರೇಖಿನ ಆಗೋದಾಗ್ಲಿ, ಸೊ ಏಂಜಲ್ಸ್ ಬಗ್ಗೆ ಏಂಜಲ್ ಕ್ಲಾಸ್ ತಗೊಂಡು ಅವ್ರು ಎಷ್ಟು ಡೀಟೇಲ್ ಆಗಿ ಹೇಳಿದ್ದಾರೆ ಅಂದ್ರೆ, ಒಳ್ಳೆ ಅವ್ರಿಗೆ ಅವ್ರ ರೆಕಾರ್ಡಿಂಗು, ನೋಟ್ಸು ಪ್ರತಿಯೊಂದೂ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇನ್ನು ಅವ್ರದ್ದು ಮೇನು ಟ್ಯಾರೋ ರೀಡಿಂಗ್ ತಗೋತಿರ್ತೀನಿ, ಅದ್ರದಂತೂ ಸೂಪರ್ ಅಮೇಝಿಂಗ್. ಅದ್ರ ಬಗ್ಗೆ 2 ಮಾತೇ ಹೇಳೋಂಗಿಲ್ಲ. ಇನ್ ಹೀಲಿಂಗ್ ಬಗ್ಗೆ ಅವ್ರು ಎಷ್ಟು ಪ್ರಾಮಾಣಿಕ, ಹಾನೆಸ್ಟ್ ಹೀಲಿಂಗ್ ಕೊಡ್ತಾರಂದ್ರೆ, ಎಷ್ಟೇ ವ್ಯಕ್ತಿ ನೆಗೆಟಿವ್ಲಿ ಆ ಲೈಫಲ್ಲಿ ಎಷ್ಟೇ ಪ್ರಾಬ್ಲಮ್ ಇರ್ಲಿ, ಸೊಲ್ಯೂಷನ್. ನಿಜ ಹೇಳ್ಬೇಕಂದ್ರೆ ನಾನು ನೆಗೆಟಿವ್ ಅಂದ್ರೆ ನಾನು ಸೂಸೈಡ್ ಮಾಡ್ಕೊಕ್ ಹೋಗಿದ್ದೆ. ಬಟ್ ಅಂತ ವ್ಯಕ್ತಿನ ಎಷ್ಟು ತಾಳ್ಮೆಯಿಂದ ಮಾತಾಡೋ ಥರ ಮಾಡಿದ್ದೆ ಅವ್ರ ಹೀಲಿಂಗ್, ಅವ್ರ ರೀಡಿಂಗ್. ಅವ್ರು ಕೊಡೋರಿ ನಾನ್ ತಗೋ ಕ್ವಶನ್ಗೆ ಅವ್ರು ಕೊಡ್ತಾರೋ ಟ್ಯಾರಡಿಂಗ್ ಆನ್ಸರು, ಮತ್ತೆ ಅದೇ ರೀತಿ ಮಾಡ್ತಾರೋ ಅವ್ರ ಹೀಲಿಂಗ್. ಅವ್ 2 ದಿನ ನಾನು ಇಷ್ಟಿಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ, ಅಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀನಿ. ಅವರು ಮೇಡಮ್ ಅವ್ರ ಹೀಲಿಂಗ್ ಒಂದೇ, ಬೇರೆ ಏನೂ ನಾನು ಮಾಡೇ ಇಲ್ಲ. ನಾನು ಏನೂ ಪಾಸಿಟಿವ್ ಆಗಿ ನನ್ನ ಕಡೆಯಿಂದ ನಾನು ಏನೂ ಹೇಳ್ಬೇಕಾಗ್ತಿಲ್ಲ. ಬಟ್ ಅವ್ರು ಎಷ್ಟು ಹೇಳ್ತಿದ್ರು ಟಿಪ್ಸ್ನ, ಹೆಂಗಿರ್ಬೇಕು, ಅಫರ್ಮೇಷನ್ ಹೆಂಗೆ ಹೇಳ್ಬೇಕು, ಅದಷ್ಟೇ ಬಿಟ್ಟರೆ ನಾನು ಬೇರೆ ಏನೂ ಮಾಡೇ ಇಲ್ಲ. ಬಟ್ ಅವ್ರ ಹೀಲಿಂಗು, ಅವ್ರ ಎಫೆಕ್ಟ್, ಇದನ್ನ ಟೈಮ್ನ ಅವರಿಂದ ನಾನು ಇಷ್ಟು ಇವಾಗಿದ್ದೀನಿ. ತುಂಬಾ ಥ್ಯಾಂಕ್ ಯು ಮೇಡಮ್. ಯಾರಿಗೆಲ್ಲ ಮೇಡಮ್ ಹತ್ರ ಕಲಿಯಕ್ ಅವಕಾಶ ಸಿಕ್ಕರೆ, ದೇವ್ರು ಕೊಟ್ರೆ, ಯಾರೂನು ಮಿಸ್ ಮಾಡ್ಕೋಬೇಡ್ರಿ ಇವ್ರ ಹತ್ರ ಕಲಿಯೋದನ್ನ. ತುಂಬಾನೇ ನೀಟಾಗಿ ಹೇಳ್ತಾರೆ. ತುಂಬಾ ಎಲ್ಲಾ ಪ್ರಾಬ್ಲಮ್ಗೆ ಅವ್ರು ತುಂಬಾ ಅಕ್ಯುರೇಟಿಗೆ ಆನ್ಸರ್ ಹೇಳ್ತಾರೆ, ಸೊಲ್ಯೂಷನ್ ಕೊಡ್ತಾರೆ. ಒಂದ್ ನಿಸ್ವಾರ್ಥದಿಂದ ಸೇವೆ ಮಾಡ್ತಾರೆ ಅಂದ್ರೆ ಇವ್ರೇ ಅಂತಾನೆ ಹೇಳ್ಬೋದು. ನನಗೆ ಅವ್ರು ಎಷ್ಟು ನೀವು ದುಡ್ಡು ಕೊಡ್ತಿಲ್ಲ, ಅದಕ್ಕಿಂತ 1 ಪಟ್ ಹೆಚ್ಚಿಗೆ ನಿಮ್ಗೆ ಅವರು ಹೀಲಿಂಗ್ ಕೊಡೋದಾಗ್ಲಿ, ರೀಡಿಂಗ್ ಅಲ್ಲಿ ಆನ್ಸರ್ ಕೊಡೋದಾಗ್ಲಿ, ಎಲ್ಲವನ್ನು 100% ಹಾಕ್ತಾರೆ ಅವರು ಮೇಡಮ್ ಅವರು. ಸೊ ಥ್ಯಾಂಕ್ ಯು ಮೇಡಮ್.
ಬಟ್ ಈ ವಿಡಿಯೋ ಮಾಡ್ತೀನಿ ಅವ್ರಿಗೂ ಒಂದು ಸರ್ಪ್ರೈಸ್ ಅಂತ ಹೇಳ್ತೀನಿ. ನಾನು ಯಾವ ಮೇಡಮ್ ಅವ್ರಂಗೆ ಏನೂ ಫೀಡ್ಬ್ಯಾಕ್ ಕೊಡಿ ಅದು ಕೊಡಿ ಏನೇನೂ ಹೇಳಿಲ್ಲ. ಸೊ ಇದು ನನ್ನ ಮನದಾಳದ ಮಾತಿದೆ. ದಯವಿಟ್ಟು ಯಾರಾದ್ರೂ ಈ ವಿಡಿಯೋ ನೋಡಿದ್ರೆ ಬೈ ಚಾನ್ಸ್ ಇದು ಮೇಡಮ್ ಶೇರ್ ಮಾಡಿದ್ರೆ ಅವ್ರು ಹೇಳೋದು ಒಂದೇ ಮಾತು, ಯಾರಿಗೆಲ್ಲ ಕಲಿಯಕ್ಕೆ ಅವಕಾಶ ಸಿಕ್ಕ್ರೆ ಮೇಡಮ್ ಹತ್ರ ಯಾರು ಮಿಸ್ ಮಾಡ್ಕೋಬೇಡ್ರಿ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ನಂಗೆ ಕಮ್ಮಿನೇ ಅನಿಸ್ತೆ. ಬಟ್ ಇಷ್ಟು ನನ್ನ ಮನ್ಸಿಗೆ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾನೇ ನಮ್ಗೆ ಖುಷಿ. ನಾನು ಅವ್ರಿಗೆ ಏನ್ ಕೊಟ್ರು ಕಮ್ಮಿನೇ ಅನಿಸ್ತದೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ನನ್ ಕಮ್ಮಿನೇ ಮೇಡಮ್ ಅವ್ರ ಹತ್ರ. ಅವ್ರಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟೆಲ್ಲ ಅವರು ಜ್ಞಾನನ ಅವ್ರ ಇದನ್ನ ನಿಸ್ವಾರ್ಥ ಹೇಳೋ ಅವರು ಮೆಂಟಾಲಿಟಿ ಅವ್ರ ಪೇಷನ್ಸ್ನ ಮೇನ್ ಅವ್ರ ಹತ್ರ ಕಲಿಬೇಕಿರೋದಂದ್ರೆ ತಾಳ್ಮೆ. ಅವ್ರ ಅಷ್ಟು ಚಿಕ್ಕ ವಯಸ್ಸು ತಾಳ್ಮೆನ ಹೆಂಗೆ ಅವ್ರು ತಗೊಂಡು ಅಷ್ಟೆಲ್ಲ ಹೇಳ್ತಾರಲ್ಲ, ಸರ್ ಅಮೇಝಿಂಗ್. ಥ್ಯಾಂಕ್ ಯು ಮೇಡಮ್ ಅಂಡ್ ಥ್ಯಾಂಕ್ ಯು ಅಂಡ್ ಯೂನಿವರ್ಸ್ಗೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಲೈಫಲ್ಲಿ ನಿಮ್ಮನ್ನ ಒಂದು ಗುರುವಾಗಿ ನನ್ನ ಕೊಟ್ಟಿದ್ದಕ್ಕೆ, ನಾನು ಅವ್ರ ಜೊತೆ ಕಲಿತಾ ಇರೋದಕ್ಕೆ, ಅದಕ್ಕೂ ಯೂನಿವರ್ಸ್ಗೂ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.